ವೆಲ್ಕಮ್ ಬ್ಯಾಕ್. ಉಡುಪಿಯಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದ್ದು ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಕೃಷ್ಣ ಮಠದ ಹೊರಭಾಗದಲ್ಲಿ ಇರುವ ಪಾರ್ಕಿಂಗ್ ಏರಿಯಾ ಹಾಗೂ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೂ ಕೂಡ ಜಲಾವೃತವಾಗಿದೆ. ಇಂದ್ರಾಣಿ ನದಿ ಹರಿಯುವ ತೋಡು ಕಿರಿದಾದ ಪರಿಣಾಮ ಪಾರ್ಕಿಂಗ್ ಏರಿಯಾಗೆ ನೀರು ನುಗ್ಗಿದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು, ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ನೋಡಿ, ಉಡುಪಿಯಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದ್ದು ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ವಾಹನ ಸವಾರರು ನೀರಿನಲ್ಲೇ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಕೃಷ್ಣ ಮಠದ ಹೊರಭಾಗದಲ್ಲಿ ಇರುವಂತಹ ಪಾರ್ಕಿಂಗ್ ಏರಿಯಾ ಹಾಗೆ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳೆಲ್ಲ ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಇಂದ್ರಾಣಿ ನದಿ ಹರಿಯುವಂತಹ ತೋಡಿದೆಯಲ್ಲ, ಜಾಗ ಬಹಳ ಚಿಕ್ಕದಾದಂತಹ ಪರಿಣಾಮ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ಅವರು ಸ್ಥಳೀಯರನ್ನ ಮಾತನಾಡಿಸಿ ಸಮಸ್ಯೆಯ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದೆ. ಹೀಗಾಗಿ ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಎಡೆಬಿಡಿದ ಸುರಿತಾ ಇದೆ. ಹೀಗಾಗಿ ಉಡುಪಿ ಜಿಲ್ಲೆಯ ಬಹುತೇಕ ತಗ್ಗು ಪ್ರದೇಶಗಳು ಈಗ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಹಾಗಾಗಿ ಉಡುಪಿಯ ನಗರ ಪ್ರದೇಶದಲ್ಲಿ ಕೂಡ ಕೆಲವು ಪ್ರದೇಶಗಳು, ಬಹುತೇಕ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಈಗ ಉಡುಪಿಯ ಕೃಷ್ಣ ಮಠ ಕೂಡ ಇದಕ್ಕೆ ಹೊರತಾಗಿಲ್ಲ. ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಕೂಡ ಇದೀಗ ಜಲಾವೃತ ಆಗ್ತಾ ಇರುವಂಥದ್ದು. ನಾವೀಗ ಕೃಷ್ಣ ಪಾರ್ಕಿಂಗ್ ಏರಿಯಾವನ್ನ ತೋರಿಸ್ತಾ ಇದ್ದೀವಿ. ಇದು ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ. ಇದು ಸಂಪೂರ್ಣವಾಗಿ ಈಗ ಬಹುತೇಕ ಜಲಾವೃತ ಆಗ್ತಾನೆ ಇದೆ. ಯಾಕಂದ್ರೆ ನಿನ್ನೆಯಿಂದ ರಾತ್ರಿಯಿಂದಲೇ ಎಡೆಬಿಡಿತ ಮಳೆ ಸುರಿತಾ ಇದೆ. ಬೆಳಿಗ್ಗೆ ಕೂಡ ಮಳೆ ಬಹುತೇಕ ಭಾರೀ ಮಳೆ ಧಾರಾಕಾರವಾಗಿ ಸುರಿತಾನೆ ಇದೆ. ಪ್ರಯಾಣಿಕರು, ಬಹಳಷ್ಟು ಉಡುಪಿ ನಗರದಲ್ಲಿ ಸಂಚರಿಸುವ ಪ್ರಯಾಣಿಕರು ಕೂಡ ಈ ನೆರೆ ದಿಢೀರಾಗಿ ಎದುರಾಗಿರೋ ನೆರೆಯಿಂದಾಗಿ ಒಂದು ರೀತಿಯ ಆತಂಕಕ್ಕೊಳಗಾಗಿ ಈಗ ಸಂಚರಿಸುತ್ತೆ ಬಹುತೇಕ ಕಷ್ಟಕರವಾಗಿರುವಂಥದ್ದು. ಪಾರ್ಕಿಂಗ್ ಏರಿಯಾದಲ್ಲಿ ಪ್ರತಿ ವರ್ಷ ಮಳೆಗಾಲ ಬಂದ ಕೂಡಲೇ ಒಂದು ರೀತಿಯ ಆತಂಕ, ಇಲ್ಲೂ ಕೂಡ ಆತಂಕ. ಯಾಕಂದರೆ ಸುತ್ತಮುತ್ತ ಇರುವಂತಹ ತೋಡುಗಳು ಬಹುತೇಕ ಮಳೆಗಾಲದಲ್ಲಿ ಭರ್ತಿಯಾಗತ್ತೆ. ಇಲ್ಲಿನ ಕಟ್ಟಡಗಳು ಬಹುತೇಕ ಕಟ್ಟಡ ಕಾಮಗಾರಿ ಅಪೂರ್ಣವಾಗಿರೋ ಹಿನ್ನೆಲೆಯಲ್ಲಿ ತೋಡಿನ ಗಾತ್ರ ಕೂಡ ಬಹಳಷ್ಟು ಕಿರಿದಾಗಿದ್ದು, ಹೀಗಾಗಿ ಹರಿಯುವ ನೀರಿಗೆ ಸರಾಗವಾಗಿ ಹರಿಯಲಾಗದೆ ಈಗ ಇಲ್ಲಿನ ಬಹುತೇಕ ಸುತ್ತಮುತ್ತ ಪ್ರದೇಶಗಳು ಜಲಾವೃತವಾಗಿದೆ. ಈ ಕೃಷ್ಣ ಪಾರ್ಕಿಂಗ್ ಕೂಡ ಈ ಭಾಗದಲ್ಲಿ ಎಂದಿನಂತೆ ಪ್ರತಿನಿತ್ಯ ನೂರಾರು ವಾಹನಗಳು ಇಲ್ಲಿ ಹೊರ ಜಿಲ್ಲೆ, ಹೊರ ರಾಜ್ಯದಿಂದ ಬರುವಂತಹ ಪ್ರಯಾಣಿಕರು, ಭಕ್ತಾದಿಗಳ ವಾಹನಗಳು ಇಲ್ಲಿ ಪಾರ್ಕ್ ಅನ್ನು ಮಾಡಲಾಗುತ್ತೆ. ಇಲ್ಲಿ ಬಹುತೇಕ ಪ್ರಯಾಣಿಕರು ರೂಮ್ ವ್ಯವಸ್ಥೆ ಇಲ್ಲದಿಂದ ಇಲ್ಲೇ ತಂಗುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಹೊರ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ ಬಹುತೇಕ ಸಾವಿರಾರು ಪ್ರವಾಸಿಗರು ಮತ್ತು ಕೃಷ್ಣ ಮಠಕ್ಕೆ ಬರುವಂಥ ಭಕ್ತರು ಇಲ್ಲೇ ಬಂದು ವಾಸಿಸುವಂಥದ್ದು. ಯಾಕಂದ್ರೆ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಆಹಾರ ಇರ್ಬೋದು, ಇಲ್ಲಿ ತಂಗುವ ವ್ಯವಸ್ಥೆಯನ್ನು ಇಲ್ಲೇ ಮಾಡ್ತಾರೆ. ಆದರೆ ಈಗ ಮಳೆ ವಿಪರೀತ ಆದ ಹಿನ್ನೆಲೆಯಲ್ಲಿ ಈ ಪಾರ್ಕಿಂಗ್ ಈಗ ಸ್ಥಳ ಎಲ್ಲ ಈಗ ಜಲಾವೃತವಾಗಿರುವಂಥದ್ದು. ಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶದಲ್ಲಿರುವಂಥ ಒಂದಷ್ಟು ವ್ಯಾಪಾರಸ್ಥರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಈ ಪ್ರದೇಶದಲ್ಲಿ ಪ್ರತಿ ಮಳೆಗಾಲದಲ್ಲಿ ಎದುರಾಗುವ ಆತಂಕ ಹೇಗೆ ಎದುರಿಸ್ತಾರೋ ಅನ್ನೋದು ಅವ್ರ ಹತ್ರನೇ ಕೇಳೋಣ. ಸರ್, ಇಲ್ಲಿ ಯಾವ ಥರ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೆ ಸರ್ವೇ ಸಾಮಾನ್ಯ, ಈ ಬಾರಿ ಯಾವ ಥರ ಅಧಿಕಾರಿಗಳು ಬಂದಿದ್ದಾರಾ, ಯಾವ ಥರ ಸಮಸ್ಯೆ ಆಗುತ್ತೆ ಅಂತೇಳಿ? ಇಂದ್ರಾಯಣಿ ನದಿ ಅದನ್ನು ಗಟಾರವಂತಾಗಿ ಪರಿವರ್ತನೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಉಡುಪಿ ನಗರಸಭೆ. ಆದರೆ ಪ್ರತಿನಿಧಿಗಾಗಲಿ ಮತ್ತೊಬ್ಬರಾಗಲಿ ಹಾಗೆ ಮಾಡಿದಿಂದ ಇದು ಇಂಥ ಎಲ್ಲ ಅವಿಜ್ಞಾನದಿಂದ ಮಾಡಿದಂಥ ಕೆಲಸವಾಗಿದೆ. ಇದು ಕೃಷ್ಣ ಮಠದಲ್ಲ. ನಿಮಗೆ ವ್ಯಾಪಾರ ಮಾಡಬೇಕಾದ್ರೆ ಈಗ ವ್ಯಾಪಾರ ಯಾರು ಜನರು ಬರ್ತಿಲ್ಲ, ವ್ಯಾಪಾರ ಆಗ್ತಿಲ್ಲ. ಸೊ ಇಲ್ಲಿ ಬಾಡಿಗೆ ತಗೊಳ್ತಾರಾ ಅಥವಾ ಹೇಗೆ? ಈ ಮಠದಿಂದ ಏನಾದರೂ ರಿಯಾಯಿತಿ ಆ ಥರ ಏನಾದ್ರು ಆಗಿದೆಯಾ? ವ್ಯಾಪಾರ ಆಗ್ತಿಲ್ವಲ್ಲ, ಹೇಗೆ ಸರ್? ಈಗ ಏನಂದರೆ, ಈಗ ಬಾಡಿಗೆ ಎಂದು ತಿಂಗಳ ನಾವು ಕಟ್ಟಲೇಬೇಕಾಗ್ತದೆ. ಯಾಕಂದರೆ ಅಂಗಡಿಯನ್ನು ಅವರು ನಮಗೆ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಯಾಕಂದರೆ ಅದರ ಸಲುವಾಗಿ ನಾವು ಬಾಡಿಗೆ ಕಟ್ಟಲೇಬೇಕಾಗ್ತದೆ. ಅಂದರೆ ಓಪನ್ ಮಾಡಿದರೆ ಇನ್ನು ಮುಂದೆ ನಾವು ಅವ್ರ ಹತ್ರ ಕೇಳಬೇಕಾಗ್ತದೆ, ಏನಾದ್ರು ಸ್ವಲ್ಪ ಅವರು ಡಿಸ್ಕೌಂಟ್ ಮಾಡಿ ತಗೊಳ್ಬೇಕಂತ ಇನ್ನು ಕೇಳಬೇಕಾಗ್ತದೆ ಅಷ್ಟೇ. ಇಲ್ಲ ಈಗ ನೀರು ಹೋಗ್ಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಅಂದರೆ ಈಗ ಎಲ್ಲ ರೆಡಿ ಮಾಡಿದ್ದಾರೆ ಮೋರಿಗಳನ್ನು. ಅದು ಮಠದ ವತಿಯಿಂದೆಲ್ಲ ಆಗಿರೋದು. ನಮ್ಮ ಅಂಗಡಿ ಹಿಂದುಗಡೆ ಪರಿಸರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಈ ವ್ಯಾಪಾರಸ್ಥರ ಮಾತು. ಯಾಕಂದ್ರೆ ಇಂದ್ರಾಣಿ ಹರಿಯುವ ನದಿಯನ್ನ ತೋಡು ಬಹಳ ಕಿರಿದಾಗಿದ್ದಾಗಿ ಹೊರಗಿನ ಒತ್ತಡದಿಂದಾಗಿ ಈ ಭಾಗಕ್ಕೆ ನೀರು ಬರ್ತಾ ಇರೋದು. ಹಾಗಾಗಿ ಅಧಿಕಾರಿಗಳು ಸರಿ ವ್ಯವಸ್ಥೆ ಮಾಡಬೇಕು. ಇಂದ್ರಾಣಿ ನದಿ ಹರಿಯುವಂತ ತೋಡನ್ನು ಸರಿಯಾದ ರೂಪದಲ್ಲಿ ವ್ಯವಸ್ಥೆ ಮಾಡಿ ಕೊಡಬೇಕು. ಹಾಗಾಗಿ ನೀರಿನ ಪ್ರಮಾಣ ಇಳಿಕೆಯಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಇಲ್ಲಿನ ಸ್ಥಳೀಯರು ಮತ್ತು ವ್ಯಾಪಾರಸ್ಥರು ಹೇಳುವಂಥದ್ದು. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಉಡುಪಿ. ಉಚಿತ ಬಸ್ನಿಂದ ಆಟೋ ಚಾಲಕರಿಗೆ ತೊಂದರೆಯಾಗಿದೆ. ಪರಿಷತ್ನಲ್ಲಿ ಜೆಡಿಎಸ್ನ ಸದಸ್ಯರಾಗಿರುವಂತಹ ಬೋಜೇಗೌಡರು ಪ್ರಸ್ತಾಪವನ್ನ ಮಾಡಿದ್ರು. ಉಚಿತ ಬಸ್ನಿಂದ ಈಗ ಮಹಿಳೆಯರಿಗೆ ಖುಷಿಯಾಗಿದೆ, ಆದರೆ ಆಟೋ ಚಾಲಕರ ಪರಿಸ್ಥಿತಿ ಪರದಾಡುವಂತಾಗಿದೆ. ಪರಿಷತ್ನಲ್ಲಿ ಈ ವಿಚಾರವನ್ನ ಜೆಡಿಎಸ್ನ ಸದಸ್ಯರಾಗಿರುವಂತಹ ಬೋಜೇಗೌಡ ಅವರು ಪ್ರಸ್ತಾಪಿಸಿದ್ದಾರೆ. ಆಟೋದವರಿಗೆ ತೊಂದರೆಯಾಗ್ತಾ ಇದ್ರೆ ಸರ್ಕಾರದಿಂದ ನೆರವು ಸಿಗುತ್ತೆ ಅಂತ ಹೇಳಿ ಮತ್ತೊಂದು ಕಡೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಟೋ ಚಾಲಕರ ನೆರವಿಗೆ ಸರ್ಕಾರ ಬರಬೇಕು, ಬೋಜೇಗೌಡರು ಹೇಳಿರುವಂತಹ ವಿಚಾರ. ಆಟೋ ಚಾಲಕರು ಇದುವರೆಗೂ ಕೂಡ ಯಾರನ್ನ ಕೂಡ ಭೇಟಿಯಾಗಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನೋಡ್ಬೇಕು ಮುಂದೆ ಏನಾಗತ್ತೆ ಅಂತ.
ಕೊಟ್ಟಿದ್ದಾರೆ. ದಯಮಾಡಿ ಸಭಾಧ್ಯಕ್ಷರಿಗೆ ಗಮನ ಮಾಡಬೇಕು. ಸುಮಾರು 4,69,619 ಆಟೋಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ. ಆಟೋಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರಿ. ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ, ಮಹಿಳೆಯರಿಗೆ ಈಗ ಸಾರಿಗೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ರ ಪರವಾಗಿ ಮತ್ತೆ ಬೇರೆ ಪರಿಣಾಮ, ಬೇರೆಯವರ ಜೀವನದಲ್ಲಿ ಏನು ಪರಿಣಾಮ ಆಗಿದೆ ಅನ್ನೋ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ದೆ. ಇಲ್ಲಿ 4,69,000 ಆಟೋಗಳ ಪರಿಸ್ಥಿತಿ ಇವತ್ತು ಅತ್ಯಂತ ದಯನೀಯವಾಗಿದೆ. ಅದು ಮಾಡಿರ್ತಕ್ಕಂಥ ಯೋಜನೆ ಒಳ್ಳೆಯದಿದೆ, ಮಹಿಳೆಯರಿಗೂ ಅನುಕೂಲ ಆಗಿದೆ. ಇದ್ರ ಜೊತೆಗೆ ಅದರ ಇಂಪ್ಲಿಕೇಶನ್ ಈ ಆಟೋ ಡ್ರೈವರ್ಗಳ ಮೇಲೆ ದೈನಂದಿನ ನಿತ್ಯದಲ್ಲಿ ಅವರು ಕೂಲಿ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಟೋ ರಿಕ್ಷಾಗಳ ಪರಿಸ್ಥಿತಿ, ಅವರ ಕುಟುಂಬದ ಪರಿಸ್ಥಿತಿ ಭಾಳ ದಯನೀಯವಾಗಿರ್ತಕ್ಕಂಥದ್ದಲ್ಲಿ ಅವರಿಗೆ ಏನು ಮಾರ್ಗೋಪಾಯನ ಕಂಡಿಡ್ತೀರಿ ಅಂತ ಕೇಳಿದರೆ ಅದಕ್ಕೆ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ. ಅದು ಯಾರು ಪುಣ್ಯಾತ್ಮರು ಬರ್ಕೊಟ್ರೋ ಗೊತ್ತಿಲ್ಲ. 11/6 ಮಹಿಳೆಯರಿಗೆ ಸರ್ಕಾರಿ ಬಸ್ಗಳು ಉಚಿತವಾಗಿ ಶಕ್ತಿ ಯೋಜನೆ ಜಾರಿಗೊಳಿಸಲಾಗಿದೆ. ನಂದು ಪ್ರಶ್ನೆ ಬೇರೆ, ಇವರು ಉತ್ತರನೇ ಬೇರೆ. ಹಾಗಾಗಿ ಮಾನ್ಯ ಸಾರಿಗೆ ಸಚಿವರು ಹಿರಿಯರಿದ್ದಾರೆ, ಭಾಳ ಅನುಭವ ಇರ್ತಕ್ಕಂಥವ್ರು, ಅನೇಕ ಪೋರ್ಟ್ಫೋಲಿಯೋಗಳಲ್ಲಿ ಅವರು ಕೆಲಸ ಮಾಡಿದಂಥ ಅಗಾಧವಾದ ಅನುಭವ ಇದೆ. ಇದರಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ನೀವು ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ರಾಜ್ಯದಾದ್ಯಂತ ಪ್ರಶಂಸೆ ಇದೆ, ಅದು ಒಳ್ಳೆಯ ಕೆಲಸ ಕೂಡ ಆಗಿದೆ. ಆದರೆ ಇಲ್ಲಿ 5 ಲಕ್ಷ ಕುಟುಂಬಗಳು ಭಾಳ ದುಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಶಕ್ತಿ ಕಾರ್ಯಕ್ರಮ ಬಂದಾದರೆ 11ನೇ ತಾರೀಕು ಅಂದರೆ 20 ದಿನ ಮೇಲಾಯಿತು. ಯಾವ ಒಂದು ಆಟೋ ರಿಕ್ಷಾ ಸಂಘದವರಾಗಲಿ ಯಾರಾದರೂ ಬಂದು ವೈಯಕ್ತಿಕವಾಗಿ ನನ್ನನ್ನು ಯಾರು ಕೂಡ ಬಂದು ಭೇಟಿ ನಮ್ಗೆ ಈ ರೀತಿ ತೊಂದರೆ ಆಗಿದೆ ಅಂತ ಯಾರೂ ಹೇಳಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪೇಪರಲ್ಲಿ ಬಂದಿದೆ. ಯಾರು ಕೂಡ ಅಸೋಸಿಯೇಷನ್ ಅವರು ಯಾರು ಕೂಡ ಬಂದು ನನ್ನ ಖುದ್ದಾಗಿ ಭೇಟಿ ಮಾಡಿ ಅಥವಾ ನಮ್ಮ ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳನ್ನ ಯಾರು ಕೂಡ ಭೇಟಿ ಮಾಡಿ ಯಾರು ಕೂಡ ಕಂಪ್ಲೇಂಟು ಯಾವುದೋ ಲಿಖಿತ ರೂಪದಲ್ಲಿ ಯಾವುದೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ಒಂದು ತಿಂಗಳು ಕಾದು ನೋಡೋಣ ಅಂತ ನಾನು ಹೇಳಿದ್ದೀನಿ. ಅವ್ರಿಗೇನಾದರೂ ಹೆಚ್ಚು ತೊಂದರೆ ಆಗ್ತಾ ಇದ್ದರೆ ಆಮೇಲೆ ಏನಾದರೂ ಯೋಚನೆ ಮಾಡ್ಬೋದು ಅಂತ ಆ ಉದ್ದೇಶನ ಕೊಟ್ಟಿದ್ದೀನಿ. ಈ ಶಕ್ತಿ ಕಾರ್ಯಕ್ರಮ ಬಂದಾದರೆ 11ನೇ ತಾರೀಕು ಅಂದರೆ 20 ದಿನ ಮೇಲಾಯಿತು. ಯಾವ ಒಂದು ಆಟೋ ರಿಕ್ಷಾ ಸಂಘದವರಾಗಲಿ ಯಾರು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.